ಪತ್ರಿಕಾಗೋಷ್ಠಿಗೆ ಹಾಗೂ ಮುಂದಿನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಾಗೂ ಉಪಾಧ್ಯಕ್ಷರಾದ ಹುಚ್ಚಯ್ಯಪ್ಪನವರು ಸಹ ಪತ್ರಿಕಾಗೋಷ್ಠಿ ಕೆ ಶಿವಕುಮಾರ್ ಅವರು ಕೆಳಪೂರ್ವ ಅಧ್ಯಕ್ಷರು ನಡೆಸಿಕೊಡ್ತಾರೆ. ಕಳೆದ 6 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಪತ್ರಕರ್ತರ ಸಂಘವನ್ನು ನಡೆಸ್ಕೊಂಡು ಬಂದಿದ್ವಿ. ಆ ಕಾರ್ಯಯೋಜನೆಗಳನ್ನು ಇನ್ನು ಮುಂದಿನ ನಮ್ಮ ನಡೆಸ್ತಕ್ಕಂತಹ ವೈದ್ಯ ಮತ್ತು ಆಲ್ಸೈಮರ್ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮದು ಹೆಚ್ಚಿನ ರೀತಿಯಲ್ಲಿ ಈಗಿನ ಒಂದು ಉತ್ಸಾಹಿ ಯುವಕರ ತಂಡ ಈ ಸತಿ ಏನು ಮತ್ತೆ ಈಗ ಬಂದಿದೆಯೋ ಅದು ಇನ್ನೂ ನಮಗಿಂತ ಹೆಚ್ಚು ಫೋರ್ಸ್ ಆಗಿದೆ. ಇನ್ನೂ ಉತ್ತಮ ಕಾರ್ಯವನ್ನು ಮಾಡೋಂಥ ಉತ್ಸಾಹ ಮತ್ತು ಇದೆ. ಅದಕ್ಕೆಲ್ಲ ತಮ್ಮ ಏನು ನಮ್ಮ ಸಹಕಾರ ಕೊಟ್ಟಿರೋ ಅದೇ ರೀತಿ ಮುಂದೂ ಕೂಡ ನಿಮ್ಮ ಸಹಕಾರ ಅದೇ ಥರ ಮುಂದುವರಿಲಿ. ಹಾಗೂ ಇದೆಲ್ಲ ನಮ್ಮದೇ ಸಂಘ ಆಗಿರೋದ್ರಿಂದ ನಾವು ಏನು ಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಡೆಮೋಕ್ರಟಿಕ್ ವೇನಲ್ಲೇ ಎಲ್ಲ ತೀರ್ಮಾನ ತೊಗೊಂಡು ಮಾಡ್ಕೊಂಡು ಹೋಗೋವಂಥದ್ದು. ಇದು ಈಗ ಏನು ನಮ್ಮಲ್ಲಿ ಸಂಘದಲ್ಲಿ ಏನೋ ಸಮಸ್ಯೆಗಳು ಬಂದಲ್ಲೂ ಕೂಡ ತಾವು ನೇರವಾಗಿ ಬಂದು ಅದನ್ನ ಕ್ವಶನ್ ಮಾಡ್ಬೋದು. ಸರ್ ಹಿಂಗೆ ಆಗ್ತಾ ಇದೆ, ಇದು ಯಾಕೆ ಈ ಥರ ಅನ್ನೋದನ್ನು 2028 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ 20ನೇ ತಾರೀಕು ಶನಿವಾರ ಇದೇ ಪತ್ರಿಕಾ ಭವನದ ಮಾಡಿ ಮೇಲೆ ನಡೆಯೋದಿದೆ. ಆ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಉದ್ಘಾಟನೆ ಮಾಡಿ ಆಶಯ ನುಡಿಗಳನ್ನು ಆಡ್ತಾ ಇದ್ದಾರೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಕೆ ವಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ರಾಜ್ಯದಿಂದ ನಿಯುಕ್ತಿಗೊಂಡಿರುವಂತಹ ಜಿಲ್ಲಾ ಉಸ್ತುವಾರಿ ಆಗಿರುವಂಥ HB ಮದನಗೌಡರು ಆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ GC ಲೋಕೇಶ್ ಅವರು ನೂತನ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ಪ್ರಮಾಣವಚನವನ್ನು ಬೋಧಿಸ್ತಾ ಇದ್ದಾರೆ. ಇದು ಪ್ರಮಾಣವಚನವನ್ನು ಬೋಧಿಸುವಂಥ ಕ್ರಮ ಪ್ರಾರಂಭ ಆಗಿರೋದು ಕಳೆದ ಸಾಲಿನಲ್ಲಿ. ರಾಜ್ಯ ಸಮಿತಿಯ ಪದಗ್ರಹಣ ಸಮಾರಂಭದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಈ ಕ್ರಮವನ್ನು ಅನುಸರಿಸೋದಕ್ಕೆ ಮಾರ್ಗದರ್ಶನ ಮಾಡಿದರು. ಜೊತೆಗೆ ಅವರೇ ಅವತ್ತಿನ ದಿವಸ ಮೊದಲನೇದಾಗಿ ಎಲ್ಲ ಸದಸ್ಯರಿಗೆ ಪ್ರಮಾಣ ವಚನವನ್ನು ಅವರು ಬೋಧಿಸಿದರು. ಹಾಗಾಗಿ ಆ ಒಂದು ಪರಂಪರೆಯನ್ನು ಮತ್ತೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯುವಂಥ ಎಲ್ಲ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥ ಒಂದು ಕ್ರಮವನ್ನು ಅನುಸರಿಸಲಾಗ್ತಾ ಇದೆ. ಇದು ನಮ್ಮ ಒಂದು ಸಂಘಟನೆಯ ಬದ್ಧತೆಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮ ನಡೆಸುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಹಾಸನ ಜಿಲ್ಲಾಧ್ಯಕ್ಷರಾಗಿರುವಂಥ JR ಕೆಂಚೇಗೌಡರು ಕೂಡ ಆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆಯ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕರಾಗಿರುವಂಥ TV ಶ್ರೀನಿವಾಸ್ ಅವರನ್ನು ಮತ್ತು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಂಥ ರಾಜ್ಯ ಸಂಘವೂ ಸೇರಿದಂತೆ ರಾಜ್ಯದ ಸುಮಾರು 22 ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆಯಾಗುವಂತೆ ನೋಡಿಕೊಂಡಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಆಗಿರುವಂಥ ಶ್ರೀಯುತ N. ರವಿಕುಮಾರ್ ಅವರಿಗೆ ಅವತ್ತಿನ ದಿವಸ ನಾವು ಗೌರವಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಕಳೆದ 6 ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟಿರುವಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಕೆ ವಿ ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ VT ಅರುಣ್ ಅವರನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ನಾವು ಪುರಸ್ಕಾರ ಮಾಡ್ತಾ ಇದ್ದೇವೆ. ಹಾಗೆಯೇ ನೂತನ 2025-28 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕೂಡ ಅವತ್ತಿನ ದಿವಸ ನಡೆಯೋದಿದೆ. ಇದಿಷ್ಟು ಅವತ್ತಿನ ದಿವಸ ನಡೆಯುವಂಥ ಕಾರ್ಯಕ್ರಮ. ಈಗಾಗಲೇ ಶಿವಕುಮಾರ್ ಅವರು ಹೇಳಿದಂಗೆ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮ, ಈ ಒಂದು ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಇದು ಅಧಿಕಾರ ಸ್ವೀಕಾರ ಅಂತ ಹೇಳ್ತಾ ಇಲ್ಲ ನಾವು, ಇದೊಂದು ಜವಾಬ್ದಾರಿಯ ನಿರ್ವಹಣೆ ಅಂಥೇಳಿ ನಾವು ಭಾವಿಸಿದ್ದೀವಿ. ನಾನು ವೈಯಕ್ತಿಕವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ 2 ವಿಭಿನ್ನ ಆಲೋಚನೆಗಳ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ರವಿಕುಮಾರ್ ಅವ್ರ ಜೊತೆಗೆ, ಇನ್ನೊಂದು ಕೆ ವಿ ಶಿವಕುಮಾರ್ ಅವ್ರ ಜೊತೆಗೆ. ಅದು ಎರಡೂ ಕೂಡ ಅವರದ್ದು ವಿಭಿನ್ನ ನಿಲುವು, ದೂರದೃಷ್ಟಿ ನಿಜಕ್ಕೂ ಕೂಡ ಸಂಘಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಅಂತೇಳಿ ಹೇಳ್ಬೋದು. ರವಿಕುಮಾರ್ ಅವರ ಅವಧಿಯಲ್ಲಿ ಪತ್ರಕರ್ತರನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ನಾವು 11 ಪ್ರಶಸ್ತಿಗಳನ್ನು ನಾವು ಪ್ರಕಟ ಮಾಡಿದ್ವಿ. ಅವತ್ತು ಸುಮಾರು 3-4 ವರ್ಷಗಳ ಕಾಲ ನಿರಂತರವಾಗಿ ಅದು ನಡೀತು.
ಸೊ ಅದನ್ನು ಕೂಡ ಈ ಬಾರಿ ಮತ್ತೆ ಮುಂದುವರಿಸುವಂಥ ಒಂದು ಚಿಂತನೆ ಇದೆ. ಹಾಗೆಯೇ ಪತ್ರಕರ್ತರಲ್ಲಿ ಬರೆಯುವಂತಹ ಅಭ್ಯಾಸವನ್ನು ರೂಢಿಸಬೇಕು, ಬೆಳೆಸಬೇಕು. ಹೊಸ ಹೊಸ ಆಲೋಚನಾ ಕ್ರಮದಲ್ಲಿ ಅವರು ಬರೆಯುವಂಥ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ತಿಂಗಳ ಪತ್ರಕರ್ತ ಅಂಥೇಳಿ ಒಂದು ವಿಶೇಷ ಪುರಸ್ಕಾರವನ್ನು ನೀಡಿ ಗುರುತಿಸೋಣ ಅನ್ನುವಂಥದ್ದು ಒಂದಿದೆ. ಅದರ ಉದ್ದೇಶ ಇಷ್ಟೇ, ಆಯಾ ತಿಂಗಳಲ್ಲಿ ಯಾವ ಪತ್ರಕರ್ತರು ಇಡೀ ಜಿಲ್ಲೆಯಿಂದ ಬೈಲೈನ್ ಸ್ಟೋರಿ ಮಾಡಿರ್ತಾರೆ, ಅಭಿವೃದ್ಧಿ ಪತ್ರಿಕೋದ್ಯಮ ಇರ್ಬೋದು, ತನಿಖಾ ಪತ್ರಿಕೋದ್ಯಮ ಇರ್ಬೋದು, ಸಾಂಸ್ಕೃತಿಕ ಪತ್ರಿಕೋದ್ಯಮ ಇರ್ಬೋದು, ಯಾವುದೇ ನಿಟ್ಟಿನಲ್ಲಿ ಅವ್ರದ್ದೊಂದು ಬೈಲೈನ್ ಸ್ಟೋರಿ ಇದ್ದು ಅದು ಜನಮನವನ್ನು ಆಕರ್ಷಿಸಿದರೆ, ಓದುಗರನ್ನು ಅದು ಆಕರ್ಷಿಸಿದರೆ ಅವರನ್ನು ಗುರುತಿಸಿ ತಿಂಗಳ ಪತ್ರಕರ್ತ ಅಂಥೇಳಿ ಅವರನ್ನು ಗೌರವಿಸುವಂಥ ಒಂದು ಯೋಚನೆ ಇದೆ. ಹಾಗೆ ಪತ್ರಕರ್ತರ ಶ್ರೇಯಾಭಿವೃದ್ಧಿಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅಧಿಕಾರಿಗಳ ಒಂದು ಅಡ್ಡಿಯಿಂದಾಗಿ ಅದು ಪತ್ರಕರ್ತರಿಗೆ ತಲುಪೋ ನಿಟ್ಟಿನಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ ಅದು. ಹಾಗಾಗಿ ಅದನ್ನು ಸರಳೀಕರಣಗೊಳಿಸಬೇಕು. ಆ ನಿಬಂಧನೆಗಳನ್ನು ಸರಳೀಕರಣಗೊಳಿಸಿ ರಾಜ್ಯದ ಎಲ್ಲ ಪತ್ರಕರ್ತರಿಗೂ ಕೂಡ ಸರ್ಕಾರದ ಯೋಚನೆಗಳು ತಲುಪುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸಂಘದಲ್ಲಿ ಈಗಾಗಲೇ ಹಲವು ಪ್ರಯತ್ನಗಳು ನಡೆದಿದೆ. ಇದರ ಜೊತೆಗೆ ಪೂರಕವಾಗಿ ಜಿಲ್ಲಾ ಕೇಂದ್ರದಲ್ಲಿರುವಂಥ ನಮ್ಮ ಸಂಘಟನೆ ಕೂಡ ನಮ್ಮ ಜಿಲ್ಲೆಯ ಹೆಚ್ಚು ಕಡಿಮೆ 300 ಜನ ಪತ್ರಕರ್ತರಿದ್ದಾರೆ. ಆ ಎಲ್ಲ ಪತ್ರಕರ್ತರಿಗೆ ಶ್ರೇಯೋಭಿವೃದ್ಧಿಗೆ, ಆರೋಗ್ಯ ದೃಷ್ಟಿಯಿಂದ ಮತ್ತು ಜ್ಞಾನದ ಉನ್ನತೀಕರಣದ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು, ಸಂವಾದಗಳನ್ನು ಮಾಡಬೇಕು, ರಸಗ್ರಹಣ ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಯೋಚನೆಗಳಿದೆ. ಅದನ್ನೆಲ್ಲವನ್ನೂ ಕೂಡ ನಾವು 20ನೇ ತಾರೀಕು ಅನೌನ್ಸ್ ಮಾಡೋರಿದ್ದೀವಿ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಇದು ನಿಮ್ಮದೇ ಕಾರ್ಯಕ್ರಮ, ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 9 ಗಂಟೆಗೆ ತಿಂಡಿ ಇರುತ್ತೆ ಇಲ್ಲ ಪಕ್ಕದಲ್ಲಿ, ಮಧ್ಯಾಹ್ನ 1 ಗಂಟೆಗೆ ನೌಕರ ಭವನದ ಭೋಜನಾಲಯದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ದಯಮಾಡಿ ತಿಂಡಿ ಮತ್ತು ಊಟಕ್ಕೆ ಶಿವಮೊಗ್ಗದ ಎಲ್ಲ ಪತ್ರಕರ್ತರು ಕೂಡ ಬರಬೇಕು ಅಂತೇಳಿ ಒಂದು ವಿನಂತಿ. ಪ್ರತಿ ತಿಂಗಳು ಕನಿಷ್ಠ ಒಂದಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಉಪನ್ಯಾಸ ಸಂವಾದ ಆಗಿರ್ಬೋದು, ಅಥವಾ ಆಟ ಆಗಿರ್ಬೋದು, ಅಥವಾ ಬೇರೆ ತಾಲೂಕುಗಳಲ್ಲಾಗಿರ್ಬೋದು. ಈಗ ಎಲ್ಲ ತಾಲೂಕುಗಳಲ್ಲೂ ಕೂಡ ಹೊಸ ಕಮಿಟಿ ರಚನೆ ಆಗಿದೆ. ಎಲ್ಲ ಹೊಸ ಉರುಪಲ್ಲಿದ್ದೀವಿ. ಉರುಪಿಗೆ ಇದು ಇನ್ನು 3 ವರ್ಷನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಭಾವಿಸಿದ್ದೀನಿ. ದಯಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ಆ ಥರದ ಕಾರ್ಯಕ್ರಮಗಳು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. 25-28ನೇ ಸಾಲಿನ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿರೋದ್ರಲ್ಲಿ ಎಚ್ ಯು ವೈದ್ಯನಾಥ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಾನು ಹಾಲಸ್ವಾಮಿ ಪ್ರಧಾನ ಕಾರ್ಯದರ್ಶಿ. ಉಪಾಧ್ಯಕ್ಷರಾಗಿ KH ಹುಚ್ಚರಾಯಪ್ಪ, ಸತ್ಯಣ್ಣ ಹೊಸದಿಗಂತ, ಅವ್ರ ಹೆಸರು ಸತ್ಯನಾರಾಯಣಪ್ಪ ಅಂತ, ದೇಶಾದ್ರಿ ಹೊಸಮನಿ, ಇವರು 3 ಜನ ಉಪಾಧ್ಯಕ್ಷರು. ಕಾರ್ಯದರ್ಶಿಗಳಾಗಿ 3 ಜನ ಆಯ್ಕೆ ಆಗಿದ್ದಾರೆ. ದೀಪಕ್ ಸಾಗರ್, ರಾಜೇಶ್ ಕಾಮತ್ ಮತ್ತು KR ಸೋಮನಾಥ್. ಖಜಾಂಚಿಯಾಗಿ ನಮ್ಮ ನಾವಿಕದ ರೋಹಿತ್ ಅವರು ಇರ್ತಾರೆ. ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ನಮ್ಮ ನಿಕಟ ಪೂರ್ವಾಧ್ಯಕ್ಷರಾದಂಥ KV ಶಿವಕುಮಾರ್ ಅವರು ಇರ್ತಾರೆ. ಸಂಘಟನಾ ಕಾರ್ಯದರ್ಶಿಗಳಾಗಿ ರಾಘವೇಂದ್ರ ಶೆಟ್ಟಿ ಮತ್ತು ಗಾರ ಶ್ರೀನಿವಾಸ್ ಅವರು ಇರ್ತಾರೆ. ನಾಮನಿರ್ದೇಶನ ಸದಸ್ಯರಾಗಿ ಬಸವರಾಜ್ ಯರಗಣವಿ, ಆಲೇಶು, ಸತೀಶು ಮತ್ತು ಇಸ್ಮಾಯಿಲ್ ಕುಟ್ಟಿ. ನಮ್ಮ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ಚಂದ್ರಕಾಂತ್, ಶೃಂಗೇಶ್, ಎನ್ ರವಿಕುಮಾರ್, ಗಿರೀಶ್ ಉಮ್ರಾಯ್, YK ಸೂರ್ಯನಾರಾಯಣ್ ಹಾಗೂ VTR ಇರ್ತಾರೆ. ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿ ಬಂಡಿಗಡೆ ನಂಜುಂಡಪ್ಪ ಇರ್ತಾರೆ. ಅದಲ್ಲದೆ ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ ಭರತ್ರಾಜ್ ಸಿಂಗ್, ರಂಜಿತ್, ರವಿ ಬಿದನೂರು, ನಾಗರಾಜ್ ಶೆಣೈ, ಸುಬ್ರಹ್ಮಣ್ಯ ಹೊರಬೈಲು, ನವೀನ್ ಬಿಲ್ಗುಣಿ, ಆರುಂಡಿ ಶ್ರೀನಿವಾಸ ಮೂರ್ತಿ, NR ಕವಿತಾ, ಅತಿಕುಲ್ಲಾ ಖಾನ್, ಸುರೇಂದ್ರ, ಜಗದೀಶ್, ನಾಗರಾಜ್ ಕಲ್ಕೊಪ್ಪ, ನಾಗರಾಜ್ ಜೈನ್, ಚೈತ್ರಾ ಸಜ್ಜನ್, ರಾಜಾರಾವ್ ಜಾಧವ್ ಅವರು ಇರ್ತಾರೆ. ಅದೇ ರೀತಿ ಪ್ರತಿ ತಾಲೂಕುಗಳು ಕೂಡ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇನ್ನಿತರ ಪದಾಧಿಕಾರಿ